ಸ್ಪೈನ್ ಇಂಜುರಿ ಅನ್ನೋದು ಎಷ್ಟು ಕಷ್ಟದ ಲೈಫು ಅಂತ ಕೆಲವೊಬ್ರು ಹೇಳಿದಾರೆ ನನಗೆ. ನಿನ್ನ ಗಂಡನ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ ನಿನ್ನ ಲೈಫ್ನ ಈ ಥರ ಮಾಡ್ಕೊಂಡಿದ್ಯಾ ಅಂತ. ನನಗೆ ಯಾರೆಲ್ಲ ಹೇಳಿದ್ದಾರೆ ಮತ್ತು ಕೆಟ್ಟದಾಗಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ವಿಡಿಯೋ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಕೋಟಿ ಕೊಟ್ಟರು ನಮ್ಮ ಥರ ಲೈಫ್ನ ಮಾಡೋದಕ್ಕೆ ರೆಡಿ ಇದ್ದೀರಾ? ಒಂದು ಕಮೆಂಟ್ ಹಾಕಿ ಬಂದು. ಈ ವಿಡಿಯೋ ಹೇಗೆ ಬಂತು, ಯಾರು ಮುಜುಗರ ಪಟ್ಕೊಳ್ತೀರಾ ಗೊತ್ತಿಲ್ಲ, ಯಾರೆಲ್ಲ ಈ ಥರನೂ ಬದುಕ್ತಿದಾರ ಇವರು ಅನ್ನೋದನ್ನ ತಗೊಂಡು ನೀವು ಎಜುಕೇಷನಲ್ ಒಂದು ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀರಾ ನನಗೆ ಗೊತ್ತಿಲ್ಲ. ಬಟ್ 99% ಡಿಫ್ರೆಂಟಾಗಿ ಬದುಕ್ತಾ ಇರೋರು ಸ್ಪೈನ್ ಇಂಜುರಿ ಆಗಿರೋರು. ಯಾಕಂದರೆ ಅವರಿಗೆ ವಾಶ್ರೂಮ್ದು ಎಷ್ಟು ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ವೀಲ್ ಚೇರಲ್ಲಿ ಇರೋ ಅಂಥವ್ರೇ ನನ್ನ ಕೇಳಿದ್ದಾರೆ, 2 ವರ್ಷದಿಂದ ನೀವು ಚಾನಲ್ ನಡೆಸ್ತಾ ಇದ್ದೀರಾ, ಎಲ್ಲೆಲ್ಲೋ ಹೋಗ್ತೀರಾ ಒಬ್ಬೊಬ್ಬರೇ, ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಾ, ಅದ್ರ ಕೆಳಮಟ್ಟದ ಜೀವನ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಮೆನ್ಷನ್ ಮಾಡ್ತಾ ಇದ್ದೀನಿ ಸ್ಪೈನ್ ಇಂಜುರಿ ಆಗಿರೋದು ಲೈಫ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಯಾವುದೇ ಡಿಸಬಿಲಿಟಿಗೆ ಈ ಸ್ಪೈನ್ ಇಂಜುರಿ ಸೇರ್ಕೊಳ್ಳೋದಿಲ್ಲ. ಈ ವಿಡಿಯೋಗೆ ಬೇಕು ಅಂತ ಯಾರಾದರೂ ಹುಡ್ಕೊಂಡು ಬ್ಯಾಡ್ ಕಮೆಂಟ್ ಹಾಕಿದ್ರೆ ಮಾತ್ರ ನಾನು ಸುಮ್ಮನೆ ಅಂತೂ ಇರಲ್ಲ. ಯಾಕೆಂದರೆ ಒಂದು ಒಳ್ಳೆ ಉದ್ದೇಶಕ್ಕೆ ಈ ವಿಡಿಯೋನ ಶೇರ್ ಮಾಡಿರೋವಂಥದ್ದು. ಸ್ಪೈನ್ ಇಂಜುರಿ ಆಗಿರೋ ವ್ಯಕ್ತಿ ಹೇಗೆ ಬದುಕ್ತಾ ಇದ್ದಾನೆ ಅಂತ ಇಡೀ ಕಂಪ್ಲೀಟ್ ವಿಡಿಯೋ ಡೀಟೇಲ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಆ ವ್ಯಕ್ತಿಗೆ ಯಾವುದೇ ಬ್ಲಾಡರ್ ಕಂಟ್ರೋಲ್ ಕೆಪಾಸಿಟಿ ಇರಲ್ಲ. ನೀವು ಬೆಳಗ್ಗೆ ಎದ್ದು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಆಗೋವಂಥ ಒಂದು ಸೆನ್ಸೇಷನು ಸ್ಪೈನ್ ಇಂಜುರಿ ಆಗಿರೋರಿಗೆ ಇರಲ್ಲ. ಹಲೋ, ಗುಡ್ ಮಾರ್ನಿಂಗ್. ದಿನಗಳಿಂದ ಒಂದು ಪ್ರಶ್ನೆ ನನಗೆ ಬರ್ತಾ ಇದೆ. ಆ್ಯಕ್ಚುಲಿ ಆ ಪ್ರಶ್ನೆಗೆ ಇವತ್ತು ಆನ್ಸರ್ ಮಾಡಲೇಬೇಕು ಅಂತ ಹೇಳಿ ಬಂದಿರೋವಂಥದ್ದು. ಆ್ಯಕ್ಚುಲಿ ಆ ಪ್ರಶ್ನೆ ಏನು ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತೀನಿ. ಸೊ ಆ ಕ್ವಶನ್ನು ರಿಪೀಟೆಡ್ ಕ್ವಶನ್ ಬಂದಿದೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಾ ಇರೋವಂಥದ್ದು. ಸೊ ಒಂದಷ್ಟು ಜನ ಕೇಳಿದ್ದಾರೆ, ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಬೆಡ್ ರಿಡನ್ ಅಂತ ಹೇಳ್ತೀರಾ. ಸೊ ಹಿಂಗಿರೋ ಒಂದು ಪರಿಸ್ಥಿತಿಲಿ ನೀವು ಹೊರಗಡೆ ಹೋದಾಗ ವಾಶ್ರೂಮ್ಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಟಾಲ್ ಇರುತ್ತೆ, ಕೆಲವೊಂದು ಸಾರಿ ಅದು ಇದು ಪ್ರೋಗ್ರಾಮ್ಗಂತ ಹೋಗ್ತೀರಾ. ಸೊ ಇಂಥ ಟೈಮಲ್ಲಿ ಹೇಗೆ ವಾಶ್ರೂಮ್ದೆಲ್ಲ ಮ್ಯಾನೇಜ್ ಮಾಡ್ತೀರಾ? ಸೊ ಇದ್ರ ಬಗ್ಗೆ ನನಗೆ ಕಂಟಿನ್ಯೂ ಅದರಲ್ಲೂ ಕೆಲವೊಂದು ವಿಡಿಯೋನ ಹೇಳಿ, ನಿಮಗೆ ಅದ್ರ ಬಗ್ಗೆ ಅನಿಸಿರೋದ್ರ ಬಗ್ಗೆ ಹೇಳಿ ಅಂತ, ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಹೇಳಿ, ಮತ್ತು ನಮಗೂ ಅನುಕೂಲ ಆಗುತ್ತೆ ಅಂತ ಒಂದಷ್ಟು ಜನ ಈ ಥರ ಡಿಸಬಿಲಿಟಿ ಇರೋರೆ ನನಗೆ ಕ್ವಶನ್ ಕೇಳಿರೋವಂಥದ್ದು. ಆಮೇಲೆ ನಾರ್ಮಲ್ ಪರ್ಸನ್ಗೂ ಡೌಟ್ ಇರುತ್ತೆ. ಸೊ ಇವರು ಹೇಗೆ ಮಾಡ್ತಾರೆ? ಇವಾಗ ಕೆಲವೊಂದು ಕಡೆ ವಾಶ್ರೂಮ್ ಇರಲ್ಲ, ಸೊ ವಾಶ್ರೂಮ್ ಯೂಸ್ ಮಾಡೋಕ್ಕೂ ಆಗಲ್ಲ, ಕೆಲವೊಂದು ಸಾರಿ ವೀಲ್ ಚೇರ್ ಒಳಗಡೆ ಹೋಗಲ್ಲ. ಆಮೇಲೆ ಇವರು ಸ್ಪೈನ್ ಇಂಜುರಿ ಆಗಿರೋರು ಎದ್ದು ಟಾಯ್ಲೆಟ್ ಒಳಗಡೆ ಕೂರಕ್ಕೂ ಆಗದೆ ಇರೋ ಒಂದು ಸಿಚುವೇಶನಲ್ಲಿ ಇವರು ಹೇಗೆ ತನ್ನ ದಿನನಿತ್ಯದ ಕರ್ಮಗಳನ್ನ ನಿಭಾಯಿಸ್ತಾರೆ ಹೊರಗಡೆ ಹೋದಾಗ ಅಂತ ಕೂಡ ತಿಳಿಸ್ಕೊಡಿ ಅಂತ ಕೇಳಿದರು ಒಂದಷ್ಟು ಜನ. ಹಾಗಾಗಿ ಡೌಟು ಇರುತ್ತೆ, ನಾರ್ಮಲ್ ಪರ್ಸನ್ಗೆಲ್ಲ ಡೌಟ್ ಇರುತ್ತೆ, ಹೇಗೆ ಮಾಡ್ತಾರೆ ಇವರು, ಏನು ಕತೆ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ನಾನು ಇವತ್ತು ಅದನ್ನು ಕಂಪ್ಲೀಟು ಹೇಳೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಮೆಟೀರಿಯಲ್ ಜೊತೆ ಬಂದಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಏನು ಅನಿಸುತ್ತೆ ನಂಗೆ ಗೊತ್ತಿಲ್ಲ, ಜೀವನ ಏನು ಅಂತ ಒಂದಷ್ಟು ಜನಕ್ಕೆ ಗೊತ್ತಿದೆ, ಸ್ಪೈನ್ ಇಂಜುರಿ ಆಗಿರೋರ್ಗೂ ಗೊತ್ತಿದೆ. ಅದು ಬಿಟ್ಟು ನಾರ್ಮಲಾಗಿ ಒಂದಷ್ಟು ಜನ ಅಂದ್ಕೊಂಡಿರೋದು, ಇವ್ರು ಆರಾಮಾಗಿ ನಾರ್ಮಲ್ ಮನುಷ್ಯರ ಥರನೇ ಬದುಕ್ತಾ ಇದ್ದಾರೆ ಅಂತ. ನಾವು ನಾರ್ಮಲ್ ಮನುಷ್ಯರ ಥರ ಬದುಕ್ತಾ ಇಲ್ಲ. ಈ ವಿಡಿಯೋದಿಂದ ಗೊತ್ತಾಗುತ್ತೆ ಹೇಗೆ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಅದರಲ್ಲೂ ಬೆಡ್ ಬಿಟ್ಟು ಹೊರಗಡೆನೇ ಬರದೇ ಇರೋ ವ್ಯಕ್ತಿ ಎಲ್ಲರ ಥರ 4 ಜನದಲ್ಲಿ ಸಮಾಜದಲ್ಲಿ ಬದುಕೋದನ್ನ ಹೇಗೆ ಕಲ್ತಿದ್ದಾನೆ, ಅವನು ಒಂದೊಂದು ಸಿಚುವೇಶನ್ನ ಹೇಗೆ ನಿಭಾಯಿಸ್ತಾನೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಡಿಸಬಿಲಿಟಿಗಳಲ್ಲಿ ಸ್ಪೈನ್ ಇಂಜುರಿ ತುಂಬ ಲಾಸ್ಟ್ ಅಂದರೆ ತುಂಬ ಕೆಳಮಟ್ಟದ ಒಂದು ಡಿಸಬಿಲಿಟಿ ಅಂತ ಹೇಳ್ಬೋದು. ಕೆಳಮಟ್ಟದ ಅಂದರೆ ಕೆಳಮಟ್ಟದ ಜೀವನ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಮೆನ್ಷನ್ ಮಾಡ್ತಾ ಇದ್ದೀನಿ ಸ್ಪೈನ್ ಇಂಜುರಿ ಆಗಿರೋದು ಲೈಫ್ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಯಾವುದೇ ಡಿಸಬಿಲಿಟಿಗೆ ಈ ಸ್ಪೈನ್ ಇಂಜುರಿ ಸೇರ್ಕೊಳ್ಳೋದಿಲ್ಲ. ಆದರೆ ಲೋಕೋಮೋಟರ್ ಡಿಸಬಿಲಿಟಿಗೆ ಒಂದು ವಿಧಕ್ಕೆ ನಮ್ಮ ಸ್ಪೈನ್ ಇಂಜುರಿನ ತೊಗೊಂಡೋಗ್ಬಿಟ್ಟು ಆ್ಯಡ್ ಮಾಡಿಬಿಟ್ಟಿದ್ದಾರೆ. ನಿಜ ಹೇಳ್ತೀನಿ, ಈ ಸ್ಪೈನ್ ಇಂಜುರಿ ಅನ್ನೋದನ್ನ ಬೇರೆ ಮಾಡಿ ಒಂದು ಸ್ಪೆಷಲ್ ಒಂದು ಇದಕ್ಕೆ ಇಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಯಾಕಂತ ಹೇಳಿದ್ರೆ ಸ್ಪೈನ್ ಇಂಜುರಿ ಅನ್ನೋದು ಡಿಫ್ರೆಂಟ್ ಡಿಸಬಿಲಿಟಿ, ಅಂದರೆ ಯಾವುದೇ ಒಂದು ಡಿಸಬಿಲಿಟಿಗೆ ಸೇರೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಡಿಸಬಿಲಿಟಿಗಳು ಒಂದೊಂದು ಥರ ಅನುಕೂಲಗಳು ಇರೋ ಥರನೇ ಇರುತ್ತೆ ಕೆಲವೊಂದು. ಬಟ್ ಸ್ಪೈನ್ ಇಂಜುರಿ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ. ಯಾಕೆ ಡಿಫ್ರೆಂಟ್ ಆಗಿದೆ ಅಂತ ಮುಂದೆ ಬಿಡೋದು ಗೊತ್ತಾಗುತ್ತೆ. ಒಂದಷ್ಟು ಜನ ಅಂದ್ಕೊಂಡಿರೋ ಪ್ರಕಾರ ಸ್ಪೈನ್ ಇಂಜುರಿ
ಬೆಡ್ ಮೇಲೆ ಇರ್ಬೋದು, ಬಟ್ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲರಂತೆ ಅಂತ ಅಂದ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ, ನಾರ್ಮಲಾಗಿ ಇರೋವಂಥ ಮನುಷ್ಯಗಿಂತ ಒಂದು 99% ಡಿಫ್ರೆಂಟಾಗಿ ಬದುಕ್ತಾ ಇರೋರು ಸ್ಪೈನ್ ಇಂಜುರಿ ಆಗಿರೋರು. ಯಾಕಂದರೆ ಅವರಿಗೆ ವಾಶ್ರೂಮ್ದು ಎಷ್ಟು ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ನನ್ನ ವಿಡಿಯೋ ನೋಡೋರಿಗೆ ಸ್ಪೈನ್ ಇಂಜುರಿ ಬಗ್ಗೆ ತಿಳ್ಕೊಂಡಿರ್ತಾರೆ. ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಸ್ಪೈನ್ ಇಂಜುರಿ ಅಂತ. ಸೊ ಸ್ಪೈನ್ ಇಂಜುರಿ ಆಗಿರೋ ವ್ಯಕ್ತಿ ಹೇಗೆ ಬದುಕ್ತಾ ಇದ್ದಾನೆ ಅಂತ ಇಡೀ ಕಂಪ್ಲೀಟ್ ವಿಡಿಯೋ ಡೀಟೇಲ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಆ ವ್ಯಕ್ತಿಗೆ ಯಾವುದೇ ಬ್ಲಾಡರ್ ಕಂಟ್ರೋಲ್ ಕೆಪಾಸಿಟಿ ಇರಲ್ಲ. ನೀವು ಬೆಳಗ್ಗೆ ಎದ್ದು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಆಗೋವಂಥ ಒಂದು ಸೆನ್ಸೇಷನು ಸ್ಪೈನ್ ಇಂಜುರಿ ಆಗಿರೋರಿಗೆ ಇರಲ್ಲ. ಸೊ ಈ ಒಂದು ಪ್ರಾಬ್ಲಮಿಂದನೇ ಆ ವ್ಯಕ್ತಿ ಡಿಫ್ರೆಂಟಾಗಿದ್ದಾನೆ ಅಂತ ನಾನು ಹೇಳ್ತಾ ಇರೋದು. ಆಲ್ಮೋಸ್ಟು ಕನ್ನಡದಲ್ಲಿ ಸ್ಪೈನ್ ಇಂಜುರಿ ಆಗಿರೋದ್ರಲ್ಲಿ ಅದರಲ್ಲೂ ಈ ಥರ ವೀಡಿಯೋನ ಇಲ್ಲಿವರೆಗೂ ಯಾರೂ ಮಾಡಾಕಿಲ್ಲ. ಹಾಗಾಗಿ ಫಸ್ಟ್ ಟೈಮ್ ನಾನೇ ಮಾಡಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಈ ವಾಶ್ರೂಮ್ ಬಗ್ಗೆ ಮಾತಾಡೋದು ಮತ್ತು ನಮ್ಮ ದಿನನಿತ್ಯದ ಮಲಮೂತ್ರದ ಒಂದು ಪರಿಸ್ಥಿತಿ ಬಗ್ಗೆ ಮಾತಾಡೋದನ್ನ ಯಾರೂ ಕನ್ನಡದಲ್ಲಿ ವೀಡಿಯೋ ಮಾಡೋಕ್ಕಲ್ಲ. ಯಾಕಂದರೆ ಸ್ವಲ್ಪ ಜನ ಮೈಂಡ್ ಸೆಟ್ ಸರಿ ಇರಲ್ಲ ಕೆಲವೊಬ್ಬರು. ಅವ್ರುಗಳೆಲ್ಲ ಏನು ಗೊತ್ತಾ, ಡಾಕ್ಟ್ರ್ ಹೇಳ್ದಾಗ ಮಾತ್ರ ಇದನ್ನು ಒಂದು ಎಜುಕೇಷನಲ್ಲಾಗಿ ತಗೊಳ್ತಾರೆ. ಏನೋ ಡಾಕ್ಟ್ರ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳೋಣ ಅಂತ. ಅದೇ ಒಬ್ಬ ಒಳ್ಳೆ ವ್ಯಕ್ತಿ, ಅದರಲ್ಲಿ ಅದೇ ಒಬ್ಬ ಸ್ಪೈನ್ ಇಂಜುರಿ ಆಗೋ ವ್ಯಕ್ತಿ ಅಕಸ್ಮಾತು ಆ ನೋವುಗಳನ್ನ ಅನುಭವಿಸಿರೋ ವ್ಯಕ್ತಿ ಬಂದು ಮಾತಾಡೋಣ ಆಡುವಾಗ, ಅದೇ ಒಬ್ಬ ರೋಗಿ ಅಂದರೆ ಅವನಿಗೆ ಆಲ್ರೆಡಿ ಆ ರೋಗ ಇದೆ. ಸೊ ಆ ರೋಗದ ಬಗ್ಗೆ ಬಂದು ಪಬ್ಲಿಕಲ್ಲಿ ಮಾತಾಡ್ತಾನೆ ಅಂದರೆ ಅವನ್ನ ಅಸಹ್ಯವಾಗೇ ನೋಡುತ್ತಾರೆ ಈ ಪಬ್ಲಿಕ್, ಈ ಜನಸಾಮಾನ್ಯರು ಹಂಗೆ ಇದ್ದಾರೆ. ಸೊ ಹಂಗಾಗಿ ಡಾಕ್ಟರ್ ಹೇಳ್ದಾಗ ಮಾತ್ರ ಅದನ್ನು ಒಳ್ಳೆಯದಾಗಿ ಸ್ವೀಕರಿಸೋ ಅಂಥ ಜನ ಇದ್ದಾರೆ. ಪೇಷಂಟ್ಗಳು ಆ ಪರಿಸ್ಥಿತಿನ ಅನುಭವಿಸಿ ನನಗೆ ಈ ಥರ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಕೊಳ್ಳೋವಾಗ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅಕ್ಕಪಕ್ಕದ ಜನಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಸರ್ಕಲ್ಲು, ಮತ್ತು ಇನ್ನೂ ಒಂದಷ್ಟು ಜನ ಏನು ಅಂದ್ಕೊಳ್ತಾರೆ ಅವ್ರ ಬಗ್ಗೆ, ಈ ವ್ಯಕ್ತಿ ಹಿಂಗಿದ್ದಾನೆ, ಹೇಗಿದ್ದಾನೋ ಏನು ಕತೆನೋ ಅಂತ ಅಸಹ್ಯ ಪಟ್ಕೊಂಡು ಕೆಲವೊಬ್ಬರು ಆ ವ್ಯಕ್ತಿನ ಮಾತಾಡ್ಸೋದೇ ಬಿಟ್ಬಿಡ್ತಾರೆ. ಸೊ ನೋಡಿ ಆ ಜನಗಳ ಮೈಂಡ್ ಸೆಟ್ ಹೇಗಿದೆ ಅಂತ. ಸೊ ನಾನು ಡೈಲಿ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಮೆನ್ಷನ್ ಮಾಡ್ತೀನಿ. ಆ್ಯಕ್ಚುಲಿ ಸ್ಪೈನ್ ಇಂಜುರಿ ಆಗಿರೋರಿಗೆ ಈ ಕೆಥೆಟರ್ ಇಲ್ಲದೇ ಅವರು ವಾಶ್ರೂಮ್ಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಂಗಾಗಿ ಯೂರಿನ್ ಮಾಡೋದಕ್ಕೆ ಈ ಕೆಥೆಟರ್ ಬೇಕೇ ಬೇಕು. ಸ್ಪೈನ್ ಇಂಜುರಿ ಆಗಿರೋರೇ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಸೆನ್ಸೇಷನ್ ಇಲ್ದಿರೋ ಒಂದು ರೀಸನ್ನಿಂದ ಪ್ರತಿಯೊಬ್ಬ ಸ್ಪೈನ್ ಇಂಜುರಿಯವರು ತಾನೇ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕೆಥೆಟರ್ನ ಯೂಸ್ ಮಾಡಲೇಬೇಕು. ಪ್ರತಿದಿನದ ಖರ್ಚಿನ ಜೊತೆ ಇದು ಇರುತ್ತೆ. ಯಾಕಂತ ಹೇಳಿದ್ರೆ ಇದನ್ನು 15 ದಿನಕ್ಕೊಂದ್ಸರಿ ನಾವು ಚೇಂಜ್ ಮಾಡುವಂಥದ್ದು. ಅದು ಬಿಟ್ಟರೆ ಗ್ಲೌಸು ಕ್ಲೀನಿಂಗ್ ಆಗಿರೋದಕ್ಕೆ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಸೊ ಅದು ಬಿಟ್ಟು ಕೆಲವೊಂದು ಸಾರಿ ನಾವು ಕೈ ವಾಶ್ ಮಾಡೋದಕ್ಕೆ ಎಲ್ಲೂ ನೀರು ಸಿಗದೆ ಇರೋಂಥ ಟೈಮಲ್ಲಿ, ಇಲ್ಲ ಕೈನ ವಾಶ್ ಮಾಡಲೇಬೇಕಾಗಿರೋಂಥ ಸಿಚುವೇಷನಲ್ಲಿ, ಅದರಲ್ಲೂ ಪ್ರತಿ ಸಾರಿ ನಾವು ಕೆಥೆಟರ್ ಬಳಸೋವಾಗ ಕೈನ ಹೈಜಿನ್ನಾಗಿ ಇಟ್ಕೋಬೇಕಾಗುತ್ತೆ. ಹಂಗಾಗಿ ನಾವು ಈ ವೈಪ್ಸ್ನ ಯಾವಾಗಲೂ ಜೊತೆಲಿ ಇಟ್ಕೊಂಡಿರೋವಂಥದ್ದು. ಹಂಗಾಗಿ ಇದನ್ನು ನಾವು ಜೊತೆಲೇ ಇಟ್ಟಿರ್ತೀವಿ, ಮೇಂಟೈನ್ ಮಾಡಬೇಕದನ್ನು. ಸೊ ಅದು ಬಿಟ್ಟರೆ ಮೊದಲೆಲ್ಲ ನಾನು ಈ ಥರ ಸರ್ಜಿಕಲ್ ಒಂದು ಕಾಟನ್ನ ಯೂಸ್ ಮಾಡ್ತಾಯಿದ್ದೆ. ಯಾಕಂತ ಹೇಳಿದ್ರೆ ಆವಾಗ ಈ ವೈಪ್ಸ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆವಾಗ ಮುಂಚೆ ಯೂಸ್ ಮಾಡ್ತಾಯಿದ್ದ ಒಂದು ಕಾಟನ್ ಇದು. ಸೊ ಈ ಕಾಟನ್ನ ನೀರಲ್ಲಿ ಅದ್ದಿ ನೀಟಾಗಿ ಹಿಂಡ್ಬಿಟ್ಟು, ಸೊ ವಾಶ್ರೂಮ್ ಮಾಡೋವಾಗ ಕೈ ವಾಶ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಪೀರಿಯಡ್ಸ್ ಆದಾಗ ಕ್ಲೀನ್ ಮಾಡೋದಕ್ಕೆ ಸೊ ಪ್ರತಿಯೊಂದಕ್ಕೂ ಯೂಸ್ ಮಾಡೋವಂಥ ಒಂದು ಕಾಟನ್ ಇದು. ಬಟ್ ಸರ್ಜಿಕಲ್ ಕಾಟನಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇದೇನೂ ಇರೋದಿಲ್ಲ. ಸೊ ನಾವೆಷ್ಟು ಕ್ಲೀನಾಗಿರ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ. ಈ 7 ಇಯರ್ಸಲ್ಲಿ ನನಗೆ ಒಂದಿನವೂ ಸ್ಪೈನ್ ಇಂಜುರಿ ಆಗಿದ್ರೂ ನನಗೆ ಯೂರಿನ್ ಇನ್ಫೆಕ್ಷನ್ಸು ಯಾವತ್ತೂ ಆಗಿಲ್ಲ. ಸೊ ಅಷ್ಟು ಹೈಜಿನ್ ಮೇಂಟೈನ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಎಷ್ಟು ವರ್ಷ ಆದರೂ ಸ್ಪೈನ್ ಇಂಜುರಿ ಆಗಿ ಸ್ಪರ್ಶ ಕಳ್ಕೊಂಡಿದ್ರು ನಮ್ಮದು 80% ಡಿಸಬಿಲಿಟಿ ಆಗಿರ್ಬೋದು. ಬಟ್ ಸ್ಪರ್ಶ ಕಳ್ಕೊಂಡಿದ್ರು ಆ ಸ್ಪರ್ಶ ಇಲ್ಲದೇ ಇರೋ ಜಾಗನ ಯಾವ ಥರ ಮೇಂಟೈನ್ ಮಾಡ್ತೀವಿ, ಯಾವ ಥರ ಹೈಜಿನಾಗಿ ಇಟ್ಕೊಳ್ತೀವಿ, ಅದ್ರ ಮೇಲೆ ನಾವು ಬದುಕೋ ಅಂಥದ್ದು. ಸೊ ತುಂಬ ವರ್ಷಗಳು ಬದುಕೋದು ಮನುಷ್ಯ ಯಾಕೆ ಅಂದರೆ ಅವನೆಷ್ಟು ಕ್ಲೀನಾಗಿ ಶುಚಿತ್ವ ಮೇಂಟೈನ್ ಮಾಡ್ಕೊಂಡು ಬದುಕ್ತಾನಲ್ಲ, ಆ ಮನುಷ್ಯ ತುಂಬ ವರ್ಷಗಳು ಬದುಕೋ ಅಂಥ ಚಾನ್ಸಸ್ ಇರುತ್ತೆ. ಕಾಟನ್ ಅಷ್ಟು ಅನುಕೂಲ ಆಗ್ತಿತ್ತು ಮೊದಲೆಲ್ಲ, ಬಟ್ ಇವಾಗ ನಾನು ಕಾಟನ್ ಯೂಸ್ ಮಾಡಲ್ಲ. ಅದು ಬಿಟ್ಟು ಇವಾಗ ವೈಪ್ಸ್ಗೆ ಅಪ್ಡೇಟ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಗ್ಲೌಸು, ವೈಪ್ಸು ಮತ್ತು ಅದ್ರ ಜೊತೆಗೆ ಈ ಕೆಥೆಟರ್ನ ನಾವು ಡೈಲಿ ಬಳಸುವಂಥದ್ದು.
ಆ್ಯಕ್ಚುಲಿ ಇವಾಗ ಇಷ್ಟು ಐಟಮ್ ಇದೆ. ಸೊ ಈ ಕೆಥೆಟರಲ್ಲಿ 2 ವಿಧದಲ್ಲಿ ಕೆಥೆಟರ್ ಸಿಗುತ್ತೆ. ಒಂದು ಫಿಕ್ಸ್ಡ್ ಕೆಥೆಟರು, ಇನ್ನೊಂದು ಅಂದರೆ ಟೆಂಪ್ರವರಿ ಕೆಥೆಟರ್ಸ್ ಆ ಥರ. ಸೊ ಸಿಲ್ಕ್ ಕೆಥೆಟರ್ ಅಂತ ಹೇಳ್ತೀವಿ ಅದನ್ನು. ಜಸ್ಟ್ ಅವಾಗಷ್ಟೇ ಯೂಸ್ ಮಾಡಿ ಮತ್ತೆ ತೆಗೆದು ತೊಳೆದ್ಬಿಟ್ಟು ಒಂದು ಬಾಟಲ್ಗೆ ಹಾಕಿ ಇಟ್ಕೊಳ್ಳೋ ಅಂಥ ಒಂದು ಕೆಥೆಟರು. ಫಿಕ್ಸ್ಡ್ ಕೆಥೆಟರ್ ಬಂದು ಅದು 15 ದಿನದ ಗಂಟ ನಮ್ಮ ಒಂದು ಪ್ರೈವೇಟ್ ಪಾರ್ಟ್ ಒಳಗೇ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಇದು ಫಿಕ್ಸ್ಡ್ ಕೆಥೆಟರ್ ಅಲ್ಲ, ನೇಲ್ ಕೆಥೆಟರ್ ಅಂತ ಹೇಳ್ತೀವಿ. ಸೊ ಈ ನೇಲ್ ಕೆಥೆಟರು ಸೆಲ್ಫ್ ಕೆಥೆಟರು, ಅಂದರೆ ನಾವು ಸೆಲ್ಫಾಗಿ 3 ರಿಂದ 4 ಅವರ್ ಒಂದ್ಸರಿ ಯೂರಿನ್ನ ತೆಗೆಯುವಂಥದ್ದು. ಸೊ ನಾವು ಸ್ವಂತವಾಗಿ ನಾವು ತೆಗೆದು ಬೇರೆ ಬಾಟಲ್ಗೋ ಇಲ್ಲಾಂದರೆ ಬೇರೆ ಕಡೆ ವಾಶ್ರೂಮಲ್ಲಿ ತೆಗೆದು ಹಾಕುವಂಥದ್ದು. ಸೊ ಯಾಕೆ ಈ ಥರ ತೆಗಿತೀವಿ ಅಂತ ಹೇಳಿದ್ರೆ, ಸ್ಪೈನ್ ಇಂಜುರಿ ಆಗಿರೋರಿಗೆ ಸ್ಪರ್ಶ ಇರಲ್ಲ, ಒಂದು ಯೂರಿನು ಬರ್ತಿದೆಯಾ ಇಲ್ವಾ ಅಂತ ಸೆನ್ಸ್ ಆಗದೆ ಇರೋ ಒಂದು ರೀಸನ್ನಿಂದ ಯೂರಿನ್ ಪೈಪ್ ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಸೆನ್ಸೇಷನ್ ಬಂದರೂ ಕೂಡ ಯೂರಿನ್ನ ನಾರ್ಮಲ್ ವ್ಯಕ್ತಿಗಳು ಯಾವ ಥರ ಪಾಸ್ ಮಾಡ್ತಾರೋ ಹಂಗೆ ಪಾಸ್ ಮಾಡ್ಬೋದು ನಾವು ಕೂಡ. ಸೊ ನನಗಿವಾಗ ಅದು ಬೆಟರ್ ಆಗಿದೆ ಕಂಡೀಷನು. ಸೊ ಕೆಲವೊಂದು ಸಾರಿ ನಾನು ಸ್ನಾನಕ್ಕೆ ಕೂತಾಗೆಲ್ಲ ಯೂರಿನ್ನ ಹಂಗೆ ಪಾಸ್ ಮಾಡುವಂಥ ಒಂದು ಇದು ಸೆನ್ಸೇಷನು ಇಂಪ್ರೂವ್ಮೆಂಟ್ ಆಗಿದೆ ನನಗೆ ಮೊದಲಿಗಿಂತ ಇವಾಗ ಬೆಟರು. ಯಾಕಂದರೆ 7 ಇಯರ್ಸ್ ಆಯ್ತಲ್ವ ನನಗೆ, ಹಂಗಾಗಿ ಸೊ ಇದ್ದಾಗೆಲ್ಲ ನಾನು ಈ ಥರ ಕೆಥೆಟರಲ್ಲಿ ತಗೊಳ್ತೀನಿ ಯೂರಿನ್ ಎಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಬಾಟಲ್ ಇಟ್ಕೊಳ್ತೀನಿ ಅದಕ್ಕೆ. ಸೊ ಬಾಟಲಲ್ಲಿ ಏನು ಮಾಡ್ತೀವಿ, ಈ ಕೆಥೆಟರ್ನ ಒಂದ್ಸರಿ ಸೆಲ್ಫ್ ಕೆಥೆಟರೈಸೇಷನ್ ಮಾಡ್ಕೊಂಡು ಈ ಬಾಟಲ್ಗಡೆ ಹಾಕ್ಕೊಂಡು ಮತ್ತೆ ನಾವು ವಾಶ್ರೂಮಲ್ಲಿ ಅದನ್ನು ತೆಗೆದುಬಿಟ್ಟು ಚೆಲ್ಬಿಟ್ಟು ಇದ್ರೊಳಗಡೆ ವಾಟ್ರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಪೈಪ್ನ ನಾವು ಸ್ವಲ್ಪ ಒಣಗಕ್ಕಾದ್ರೂ ಬಿಡ್ಬೋದು. ಒಣಗಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಬಾಟಲಲ್ಲಿ ಮತ್ತೆ ಪೈಪ್ನ ಏನು ಮಾಡಬೇಕು ಅಂದರೆ ಈ ಕಡೆಯಿಂದ ನೀರು ಬಿಟ್ಬಿಟ್ಟು ನಾವು ಈ ಕಡೆಯಿಂದ ನೀರು ಬರೋ ಥರ ವಾಶ್ ಮಾಡ್ಕೋಬೇಕು, ಚೆನ್ನಾಗಿ ವಾಶ್ ಮಾಡಬೇಕು. ಮತ್ತು ಹ್ಯಾಂಡ್ ವಾಶ್ ಹಾಕ್ಬಿಟ್ಟು ಡಬ್ಬನ ಕ್ಲೀನ್ ಮಾಡಿಬಿಟ್ಟು ಇಟ್ಕೋಬೇಕು. ಪ್ರತಿ ಸಾರಿ ಯೂರಿನ್ ಮಾಡಿದಾಗಲೂ ಕೂಡ ನಾವು ವಾಶ್ ಮಾಡಿಬಿಟ್ಟು ಈ ಡಬ್ಬನ ಕ್ಯಾರಿ ಮಾಡ್ತೀವಿ, ಎಲ್ಲೇ ಹೋದ್ರೂ ಕ್ಯಾರಿ ಮಾಡ್ತೀವಿ ನಾವು. ನಮಗೆ ಇವಾಗ ಹೊರಗಡೆ ಔಟ್ಸೈಡ್ ಹೋಗಿರ್ತೀವಿ, ವಾಶ್ರೂಮ್ ಸಿಗಲ್ಲ. ಸೊ ಸಿಗದೆ ಇದ್ರೂ ಕೂಡ ನಾವು ಈ ಥರ ಕೆಥೆಟರೈಸೇಷನ್ ಸೆಲ್ಫ್ ಕೆಥೆಟರ್ ಮಾಡ್ಕೊಳ್ತೀವಿ. ಸೊ ತುಂಬ ಅನುಕೂಲ ಇರೋವಂಥದ್ದು ಸ್ಪೈನ್ ಇಂಜುರಿ ಆಗಿರೋರಿಗೆ. ಸೊ ಮೋಷನ್ ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ದಿನಕ್ಕೊಂದ್ಸರಿ ಡೈಲಿ ನಾವು ಮಾಡ್ಕೊಳ್ಬೋದು. ಬಟ್ ಈ ಯೂರಿನ್ ಪಾಸ್ ಮಾಡಬೇಕು ಅಂದಾಗ ದಿನಕ್ಕೆ 6 ರಿಂದ 7 ಸಾರಿ 8 ಸಾರಿ ಈ ಥರನೂ ಮಾಡ್ಬೋದು. ಸೊ ಅಂಥ ಟೈಮಲ್ಲೆಲ್ಲ ನಾವು ವಾಶ್ರೂಮ್ ಹುಡ್ಕೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬಟ್ ತುಂಬ ಜನ ಕೇಳ್ತಾ ಇರೋ ನೀವು ಹೇಗೆ ಮಾಡ್ಕೊಳ್ತೀರಾ ಏನು ಕತೆ ಅಂತ. ಹೈಜೀನ್ ಆಗಿ ನಾವು ಗ್ಲೌಸ್ ಯೂಸ್ ಮಾಡಿ, ಸೊ ಈ ಥರ ವೈಪ್ಸ್ಗಳು ಯೂಸ್ ಮಾಡ್ಕೊಂಡು ನಾವು ಎಲ್ಲಿ ಬೇಕಾದರೂ ಮಾಡ್ಬೋದು. ಇವಾಗ ನಾರ್ಮಲ್ ಆಗಿರೋರು ಹೊರಗಡೆ ಹೋಗ್ಬಿಟ್ಟು ಇವಾಗ ಜೆಂಟ್ಸು ಎಲ್ಲಂದ್ರಲ್ಲೇ ಮಾಡಿ ಬರ್ತಾರೆ. ಸೊ ಅದೇ ಥರ ನಾವು ಮಾಡ್ಬೋದು. ಯಾಕಂದರೆ ಇವಾಗ ನಾರ್ಮಲ್ ಆಗಿರೋರು ಓಡಾಡ್ತಾರಷ್ಟೇ, ನಾವು ನಾರ್ಮಲ್ ಆಗಿ ಇಲ್ಲದೆ ಇರೋರು ವೀಲ್ ಚೇರಲ್ಲಿ ಇರ್ತೀವಿ. ಬಟ್ ಅದಕ್ಕೆ ಅಂತ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಮಹಾ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಇದರಲ್ಲಿ. ಸೊ ಇದು ನೋಡಿ ಅಸಹ್ಯ ಪಟ್ಕೊಳ್ಳೋ ಅಂಥದ್ದು ಅವಶ್ಯಕತೆನೂ ಇರಲ್ಲ. ಕೆಲವೊಬ್ರು ನಾರ್ಮಲಾಗಿ ತಗೊಳ್ತಾರೆ, ಡಾಕ್ಟರ್ಸ್ಗಳಿಗೆ ಎಲ್ಲನೂ ನಾರ್ಮಲಾಗಿ ಗೊತ್ತಿರುತ್ತೆ. ಹಂಗಾಗಿ ನಮ್ಮನ್ನು ನೋಡಿದ್ರೆ ಅವರು ಒಂದಿಷ್ಟು ಅಸಹ್ಯ ಪಟ್ಕೊಳ್ಳಲ್ಲ. ಯಾಕೆ ಅಂದರೆ ಅವರು ಡಾಕ್ಟರು, ಅದಕ್ಕೆ ಡಾಕ್ಟರ್ನ ದೇವರು ಅಂತ ಹೇಳೋದು. ಪ್ರತಿ ಒಂದು ಪೇಷಂಟ್ನೂ ಅವರು ಸಮವಾಗೇ ನೋಡ್ತಾರೆ. ಅವ್ರ ಮನೆ ಪೇಷಂಟ್ ಆಗಿದ್ರು ಅಷ್ಟೇ, ಹೊರಗಡೆ ಪೇಷಂಟ್ ಆಗಿದ್ರು ಅಷ್ಟೇ. ಸೊ ಡಾಕ್ಟರ್ ಮಾತ್ರ ಈ ಒಂದು ಸಿಚುವೇಶನ್ ಅರ್ಥ ಆಗುತ್ತೆ. ನೇಲ್ ಕೆಥೆಟರ್ ಅಂದರೆ ಈ ಥರ ಇರುತ್ತೆ. ಸೊ ಇದರಲ್ಲಿ ಸೈಜಸ್ಸು ಬೇರೆ ಬೇರೆ ಥರ ಇರುತ್ತೆ. ಸೊ ಕಂಪ್ನಿಗಳು ಬೇರೆ ಬೇರೆ ಇರುತ್ತೆ. ನೋಡಿ ಇಲ್ಲಿ 14 ಸೈಜ್ದು ನಂದು ಕೆಥೆಟರ್ ಸೈಜು. ಸೊ ಇದರಲ್ಲಿ ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಸೈಜ್ ಇರುತ್ತೆ ಕೆಥೆಟರು. ಸೊ ಸಣ್ಣದು ಬೇಕು ಅಂದರೂ ತೊಗೋಬೋದು. ಇದು ಮೀಡಿಯಮ್ ಸೈಜ್ ಬರುತ್ತೆ. ಸೊ ಇದು ಎಷ್ಟು ರೇಟು ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಇದು ನಾರ್ಮಲಾಗಿ ಕ್ಲಿನಿಕ್ಗಳಲ್ಲಿ ಅಂದರೆ ಮೆಡಿಕಲ್ ಶಾಪ್ಗಳಲ್ಲಿ 63 ರೂಪೀಸ್ ಮಾರ್ತಾ ಇರ್ತಾರೆ. ಬಟ್ ಹೋಲ್ಸೇಲ್ ರೈಟಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಬಾಗಲಕೋಟೆಯಲ್ಲಿ. ಸೊ ಅದ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂತೂ ನಾನು ಮೆನ್ಷನ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ಬೇಕು ಅಂದರೆ ಬಲ್ಕಲ್ಲಿ ತೊಗೊಳ್ಳಿ. ಯಾಕಂದರೆ ಇದು 15 ರೂಪಾಯಿ ಅಷ್ಟೇ ಬೀಳುತ್ತೆ ನಮಗೆ ಹೋಲ್ಸೇಲ್ ರೇಟಲ್ಲಿ. ಸೊ ಅಷ್ಟು ತೊಗೊಂಡು ಇಟ್ಕೊಬಿಟ್ಟು ತುಂಬ ಅನುಕೂಲ ಆಗುತ್ತೆ. ನಾನು ಹಂಗೆ ಪರ್ಚೇಸ್ ಮಾಡ್ಕೊಳ್ತೀನಿ. ಸೊ ಬೇಕು ಅಂದರೆ ಕಾಂಟ್ಯಾಕ್ಟು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇದು ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಇದು ಒಂದು ವೈಪ್ಸಿಗೆ 50 ರೂಪೀಸ್ ಸಮಥಿಂಗ್ ಬೀಳುತ್ತೆ. ಬಟ್ ಇದು ಒಂದು ವಾರ 15 ದಿನ ಹಿಂಗೆ ಬೀಳುತ್ತೆ. ಕೆಲವೊಂದು ಸಾರಿ ಪೀರಿಯಡ್ಸ್ ಆದಾಗ ತುಂಬ ಬೇಕಾಗುತ್ತೆ. ಸೊ ಸಿಕ್ಕಾಪಟ್ಟೆ ಖರ್ಚಂತೂ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ
ಸ್ಪೈನ್ ಇಂಜುರಿ ಆಗಿರೋದ್ರಿಂದ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡೋವಾಗ ಇಂಥವೆಲ್ಲ ಬೇಕಾಗೇ ಆಗುತ್ತೆ. ಅದಕ್ಕೆ ನಾನು ಮೆಡಿಕಲ್ ಖರ್ಚು ಜಾಸ್ತಿ ಬೀಳುತ್ತೆ ನಮಗೆ ಅಂತ ಹೇಳೋದು ಇದಕ್ಕೇ. ಇದು ಜೊತೆಗೆ ನಾನು ಡೈಪರ್ಸ್ ಯೂಸ್ ಮಾಡ್ತೀನಿ ಕೆಲವೊಂದು ಸಾರಿ, ಅವಕ್ಕೆಲ್ಲ ತುಂಬ ಖರ್ಚಾಗುತ್ತೆ. ಕೆಲವೊಂದು ಮೆಡಿಕಲ್ದು ಐಟಮ್ಸ್ ಇದ್ದಾವಲ್ಲ, 1-2 ಬೀಳಲ್ಲ. ಪ್ರತಿದಿನ ಖರ್ಚು ಮಾಡುವಾಗ ಖರ್ಚುಗಳು ಆಗೇ ಆಗುತ್ತೆ. ಅದಕ್ಕೆ ನನಗೆ ಹೆಲ್ತ್ಗೆ ಅಷ್ಟೊಂದು ಖರ್ಚು ಬೇಕಾಗುತ್ತೆ. ಆಮೇಲೆ ಸಡನ್ಲಿ ಏನೋ ಹೆಲ್ತ್ ಇಶ್ಯೂ ಆಯಿತು ಅಂದಾಗ ಹಾಸ್ಪಿಟ್ಲ್ಗಳಿಗೆ ಬೇಕಾಗುತ್ತೆ, ಮೆಡಿಸಿನ್ಸ್ಗಳು ಬೇಕಾಗುತ್ತೆ. ಅದು ಬಿಟ್ಟು ಈ ಥರ ಪರ್ಸ್ನಲಿ ಕೆಲವೊಂದು ಕ್ಲೀನ್ನೆಸ್ ಮಾಡ್ಕೊಂಡು ಬದುಕೋದಕ್ಕೆ ಅಂತಲೇ ಒಂದಷ್ಟು ಐಟಮ್ಸು, ಹೈಜಿನಿಕ್ ಆಗಿ ಇರೋದಕ್ಕೆ ಅಂತಲೇ ಇಷ್ಟೊಂದು ಐಟಮ್ಸ್ನ ನಾನು ಪರ್ಚೇಸ್ ಮಾಡಬೇಕಾಗುತ್ತೆ. ನನ್ನ ಡೈಲಿ ಖರ್ಚು ವೆಚ್ಚಗಳನ್ನ ಬಿಟ್ಟು ಇದು ಖರ್ಚು ವೆಚ್ಚಗಳು ನನಗಿದೆ ಅಂತ. ಸೊ ಪೊಸಿಷನ್ ಯಾವ ಥರ ಮಾಡ್ಬೋದು ಅನ್ನೋದನ್ನ ನಾನು ಜಸ್ಟ್ ಒಂದು ಟ್ರಯಲ್ ತೋರಿಸ್ತೀನಿ. ಸೊ ನಾವು ಇವಾಗ ನಾರ್ಮಲಾಗಿ ಇರೋ ಟೈಮಲ್ಲಿ ಇವಾಗ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಡು, ಆ್ಯಕ್ಚುಲಿ ಮೈಕು ತುಂಬ ಪ್ರಾಬ್ಲಮ್ ಆಗ್ತಿತ್ತು, ಹಂಗಾಗಿ ವಾಯ್ಸ್ ಎಲ್ಲ ಬ್ರೇಕ್ ಆಗಿದೆ, ಮತ್ತೆ ಕ್ಯಾರಿ ಮಾಡ್ತೀನಿ. ಸೊ ಒಂದು ವೈಪ್ಸ್ ತೊಗೊಂಡು ನೀಟಾಗಿ ಕೈ ವಾಶ್ ಮಾಡ್ಕೊಂಡು, ಸೊ ವಾಶ್ ಮಾಡಾದ್ಮೇಲೆ ಈ ಕೆಥೆಟರ್ಗೆ ಒಂದು ಜೆಲ್ ಸಿಗುತ್ತೆ. ಆ ಜೆಲ್ಲು ನಂಗೆ ಸಿಕ್ಕಿಲ್ಲ, ಎಲ್ಲಿದೆಯೋ ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ಏನು ಮಾಡಬೇಕು, ಆ ಜೆಲ್ನ ಫಸ್ಟ್ ಈ ತುದಿಗೆ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಜೆಲ್ನ ಈ ಥರ ಹಾಕಬೇಕಾಗುತ್ತೆ, ಅಪ್ಲೈ ಮಾಡಬೇಕು ನಾವು. ಸೊ ಇಲ್ಲಿ ಹೋಲ್ಗಳಿದ್ದಾವೆ ನೋಡಿ, ಈ ಕೆಥೆಟರಲ್ಲಿ 2 ಹೋಲ್ಗಳಿದ್ದಾವೆ. ಇದರಲ್ಲೇ ಯೂರಿನ್ನು ಪಾಸಾಗಿ ಇದ್ರೊಳಗಡೆ ಬಂದು ಬಾಟಲ್ಗೆ ಬರೋವಂಥದ್ದು ಜಾಗ ಇದು. ಆ್ಯಕ್ಚುಲಿ ಇದು ನಮ್ಮ ಪಾರ್ಟ್ ಒಳಗಡೆ ಹೋಗುವಂಥ ಒಂದು ಇದು. ಸೊ ಇಲ್ಲಿಂದನೇ ಯೂರಿನ್ನು ಪಾಸಾಗಿ ಹೊರಗಡೆ ಬರೋವಂಥ ಜಾಗ ಇದು. ಈ ಪೈಪ್ ಒಳಗಡೆ ಪೂರ್ತಿ ಕಂಪ್ಲೀಟಾಗಿ ಬರುತ್ತೆ. ಸೊ ನಾವು ಜೆಲ್ ಹಾಕಬೇಕಾಗಿರೋದು ಈ ಸ್ಟಾರ್ಟಿಂಗ್ ಪ್ಲೇಸಲ್ಲಿ, ಇದನ್ನು ನಾವು ಒಳಗಡೆ ಹಾಕ್ಕೊಡೋ ಅಂಥದ್ದು. ಸೊ ಹಂಗಾಗಿ ಏನಾಗುತ್ತೆ, ಇದನ್ನು ನಾವು ಜೆಲ್ಲು ಹಾಕಬೇಕಾಗುತ್ತೆ. ಆ ಜೆಲ್ ನಂಗೆ ಸಿಗಲಿಲ್ಲ. ಸೊ ಇದನ್ನು ನಾವು ಕೈ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಫಸ್ಟ್ ಮಾಡ್ತೀವಿ. ಅದಾದಮೇಲೆ ನಾರ್ಮಲಾಗಿ ನಾವು ಈ ಥರ ಕೂತು ಸ್ವಲ್ಪ ಮುಂದಕ್ಕೆ ಜರ್ಕೋಬೇಕಾಗುತ್ತೆ. ಹಿಂಗೆ ಸ್ವಲ್ಪ ಯಾಕೆ ಜರ್ಕೊಳ್ತೀವಿ ಅಂದರೆ ಸ್ವಲ್ಪ ಹೆಣ್ಮಕ್ಳುಗಳಿಗೆ ಕಷ್ಟ. ಸೊ ಹ್ಯಾಂಡ್ ವಾಶ್ ಮಾಡೋದ್ರಿಂದ ನಾವು ಗ್ಲೌಸ್ ಯೂಸ್ ಮಾಡ್ತಾಯಿಲ್ಲ. ಸೊ ಹ್ಯಾಂಡ್ ವಾಶ್ ಮಾಡಿಲ್ಲ ಅಂತ ಹೇಳಿದ್ರೆ ಗ್ಲೌಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು ಹೇಳಿದ್ದು. ಸೊ ಹ್ಯಾಂಡ್ ವಾಶ್ ಅಂದರೆ ನೀರಿದ್ದಾಗ ಗ್ಲೌಸ್ ಅವಶ್ಯಕತೆ ಇರಲ್ಲ, ಒಂದು ವೈಪ್ಸ್ ಇದ್ದಾಗಲೂ ಕೂಡ ಅವಶ್ಯಕತೆ ಇರಲ್ಲ. ನಿಮ್ಗೆ ಬೇಕು ಇನ್ನೂ ನಮಗೆ ಓಕೆ ನಾವು ಕ್ಲೀನಾಗಿರ್ಬೇಕು, ಇನ್ನೂ ನೀಟಾಗಿ ಕೈಯೆಲ್ಲ ಇದಿರಲಿ ಅನ್ನೋದಾದರೆ ಗ್ಲೌಸ್ ಯೂಸ್ ಮಾಡಿ. ಸೊ ತುಂಬ ನೀಟ್ನೆಸ್ ಆಗಿರೋದು ನಮಗೆ ಅನುಕೂಲ. ಸೊ ನಾವು ಇವಾಗ ಹೇಳಿದ್ನಲ್ಲ, ಹೆಣ್ಮಕ್ಳಾದರೆ ಸ್ವಲ್ಪ ಕಷ್ಟ, ಗಂಡು ಮಕ್ಕಳಾದರೆ ಕೂತಿರೋ ಪೊಸಿಷನಲ್ಲೇ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಕಷ್ಟ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಒಂದು ಆ ಪೋರ್ಷನ್ನು ಸ್ವಲ್ಪ ಕೆಳಗಡೆ ಇರೋದ್ರಿಂದ ಸ್ವಲ್ಪ ಮುಂದೆ ಮೂವ್ ಆಗಬೇಕು. ನಾವು ಸ್ವಲ್ಪ ಮುಂದೆ ಮೂವ್ ಆಗಿ ನಮ್ಮ ಕಾಲುಗಳನ್ನ ಒಂದು ಹೈಟಿಗೆ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ಏನೋ ಒಂದು ಹೈಟು, ಟಾಯ್ಲೆಟೇ ಆಗಿರ್ಬೋದು, ಇಲ್ಲ ಒಂದು ಟೇಬಲ್ಲೇ ಆಗಿರ್ಬೋದು. ಸೊ ಹಿಂಗೆ ಹೈಟಿಗೆ ಕಾಲನ್ನ ಮೂವ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇಟ್ಕೊಳಕ್ಕಾಗ್ತದೆ ನನಗೆ ಒಂದು ಸೆಕೆಂಡು. ಜಸ್ಟು ಏನು ಅಂತ ಹೇಳಿದ್ರೆ ನಮಗೆ ಪೊಸಿಷನ್ ಗೊತ್ತಾಗಬೇಕಲ್ವಾ, ಹಂಗಾಗಿ ಈ ಕಾಲುಗಳನ್ನ ಸ್ವಲ್ಪ ಹಿಂಗೆ ಮೂವ್ ಮಾಡ್ಕೋಬೇಕಾಗುತ್ತೆ. ನಾವು 2 ಕಾಲೂ ಹಿಂಗೆ ಮೇಲೆ ಎತ್ತಾಕೋಬೇಕಾಗುತ್ತೆ. ಹಿಂಗೆ ಮುಂದೆ ಬಗ್ತೀವಿ. ಅವಾಗ ಸ್ವಲ್ಪ ಮುಂದೆ ಪೊಸಿಷನ್ ಬಂದಾಗ ಇದನ್ನು ನಾವು ಜೆಲ್ ಅಪ್ಲೈ ಮಾಡಿರ್ತೀವಲ್ಲ, ಈ ತುದಿನ ಜಸ್ಟ್ ಒಂದು ಇನ್ಸರ್ಟ್ ಮಾಡೋದಷ್ಟೇ. ಜಸ್ಟ್ ಹಿಂಗೆ ಒಳಗಡೆ ಹಾಕಿ ನಾವು ಯಾವ ಥರ ಇದು ಮಾಡ್ತೀವಲ್ಲ, ಸೊ ಹಿಂಗೆ ಒಳಗಡೆ ಹಾಕಿ ಕರೆಕ್ಟಾಗಿ ಪೊಸಿಷನ್ನ ಚೆಕ್ ಮಾಡ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ. ಸೊ ಲೆಫ್ಟ್ ಹ್ಯಾಂಡಲ್ಲಿ ಯಾವ ಥರ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಕಣ್ಣು ಕಾಣಿಸ್ತಾ ಇರೋರು ಯಾವ ಥರ ಒಂದು ಜ್ಞಾನ ಇರಲ್ಲ, ಇವಾಗ ನಮ್ಗೆ ಸ್ಪರ್ಶ ಇಲ್ವಲ್ಲ, ಹಂಗಾಗಿ ಜ್ಞಾನ ಇಲ್ಲದೆ ಇರೋ ಒಂದು ರೀಸನಿಂದ ಸೊ ಕೈಯಲ್ಲಿ ನಾವು ಮುಟ್ಟಿ ನೋಡ್ತೀವಿ ಪೊಸಿಷನ್ ಎಲ್ಲಿದೆ ಅಂತ. ಸೊ ಇದರಲ್ಲಿ ಇನ್ನೂ ಒಂದು ಟೈಪ್ ಇದೆ, ಏನಂತ ಹೇಳಿದ್ರೆ ಹೆಣ್ಮಕ್ಳುಗಳಿಗೆ ಆಲ್ಮೋಸ್ಟು ಪೀರಿಯಡ್ಸ್ ಆಗೋ ಒಂದು ಜಾಗನೇ ಬೇರೆ, ಯೂರಿನ್ ಆಗುವಂಥ ಜಾಗನೇ ಬೇರೆ. ಸೊ ಇದನ್ನು ಡೈರೆಕ್ಟಾಗಿ ಎಲ್ಲ ಕಡೆನೂ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಯೂರಿನ್ ಇನ್ಫೆಕ್ಷನ್ ಆದಾಗ ಯಾವ ಥರ ಬ್ಲಾಡರ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಇದೆ. ಕೆಲವೊಂದು ವೀಡಿಯೋಗಳಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಯೂರಿನ್ ಬರೋವಂಥ ಜಾಗನೇ ಬೇರೆ ಇರುತ್ತೆ, ಹಂಗಾಗಿ ಬೇಗ ಗೊತ್ತಾಗ್ಬಿಡುತ್ತೆ ಸೆನ್ಸು. ಅಂದರೆ ಕೈ ಮುಟ್ಟಿ ನೋಡಿದಾಗ ಮೇಲ್ಗಡೆ ಭಾಗ ಬರುತ್ತಲ್ಲ, ಅದು ಒಂದು ಯೂರಿನ್ ಹೋಗುವಂಥ ಜಾಗ. ಸೊ ಆ ಯೂರಿನ್ಗೆ ಕರೆಕ್ಟಾಗಿ ಪೈಪು ಅಡ್ಜಸ್ಟ್ ಆಗಬೇಕು. ಸೊ ಕರೆಕ್ಟಾಗಿ ಈ ಬೆರಳಲ್ಲಿ ನೋಡ್ಕೊಂಡು ನಾವು ಆ ಪೊಸಿಷನ್ಗೆ ಇನ್ಸರ್ಟ್ ಮಾಡೋವಂಥದ್ದು. ನಾವು ಮುಂದೆ ಬಗ್ಗಿದ್ರೆ ಅದು ನಮಗೆ ಪೊಸಿಷನ್ ಗೊತ್ತಾಗಲ್ಲ. ಸೊ ಹಿಂದೆ ಹೋಗಿ ವೀಲ್ ಚೇರಿಂದ ಮುಂದೆ ಪಾರ್ಟಿಗೆ ಕರೆಕ್ಟಾಗಿ ನಮಗೆ ಕೈಗೆ ಸ್ಪರ್ಶ ಜ್ಞಾನ ಆಗುತ್ತೆ. ಸೊ ನಾವು ಅಲ್ಲಿ ಕರೆಕ್ಟಾಗಿ ಇದನ್ನು ಇನ್ಸರ್ಟ್ ಮಾಡಿದಾಗ ಕರೆಕ್ಟಾಗಿ ಯೂರಿನ್
ಬರುತ್ತೆ ಹೊರಗಡೆ ಈ ಪೈಪಿಂದ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಹೊರಗಡೆ ಆ ವಾಶ್ರೂಮ್ ಸಿಗದೇ ಇರೋ ಒಂದು ರೀಸನ್ಗೆ ನಾವೇನು ಮಾಡ್ತೀವಿ, ಈ ಥರ ಒಂದು ಡಬ್ಬನ ನೀಟಾಗಿ ಮೇಂಟೈನ್ ಮಾಡಿರಬೇಕು. ಸೊ ಎಲ್ಲಂದ್ರಲ್ಲಿ ನಾವು ಈ ಡಬ್ಬನ ಇಡೋದು ಮಾಡೋದು ಅವನ್ನೆಲ್ಲ ಮಾಡಬಾರ್ದು. ಸೊ ಹಂಗಾಗಿ ಈ ಡಬ್ಬಕ್ಕೆ ಹಾಕ್ಕೊಳ್ತೀವಿ ನಾವು. ಹಿಂಗೆ ಹಾಕ್ಕೊಂಡು ಕರೆಕ್ಟಾಗಿ ಅದು ಪಾಸ್ ಆದಮೇಲೆ ತೆಕ್ಕೊಂಡು ಮತ್ತೆ ಇದೇ ಬಾಟಲ್ ಒಳಗಡೆ ಇನ್ಸರ್ಟ್ ಮಾಡೋ ಅಂಥದ್ದು. ಸೊ ಬಾಟಲ್ ಒಳಗಡೆ ಹಾಕಿಡ್ಬೋದು. ಆಮೇಲೆ ನಿಮ್ಗೆಲ್ಲಾದರೂ ವಾಶ್ರೂಮ್ ಸಿಕ್ತು ಅಂದರೆ ಹೋಗ್ಬಿಟ್ಟು ಇದು ಮಾಡ್ಬೋದಾಗುತ್ತೆ. ಮತ್ತು ಇದಾದಮೇಲೆ ಎಲ್ಲ ಕರೆಕ್ಟಾಗಿ ಅದು ಒಳಗಡೆ ಹಾಕಿ ಎಲ್ಲ ತೆಗ್ದಾದ್ಮೇಲೆ ನಿಮಗೆ ವೈಪ್ಸು ಸಿಗುತ್ತೆ. ಸೊ ಕ್ಲೀನ್ ಮಾಡ್ಕೋಬೋದು. ನೀರಿತ್ತು ಅಂದರೆ ನೀರಲ್ಲಿ ಕ್ಲೀನ್ ಮಾಡ್ಕೋಬೋದು ಕೈನ. ಅದಾದಮೇಲೆ ಇದ್ರ ಕೆಲಸ ಇಷ್ಟೇ. ಮತ್ತು ಅದು ಬಾಟಲ್ನ ಕ್ಲೀನ್ ಮಾಡಬೇಕು ಅಂದರೆ ವಾಶ್ರೂಮ್ಗಳು ಸಿಕ್ಕಿದಾಗ ನೀರು ಸಿಕ್ಕಿರೋವಂಥ ಜಾಗದಲ್ಲಿ ಹೋಗ್ಬಿಟ್ಟು ಅದನ್ನು ಚೆಲ್ಬಿಟ್ಟು ಮತ್ತು ಬಾಟಲ್ ಒಳಗಡೆ ನೀರು ಹಾಕೊಂಡು, ಹ್ಯಾಂಡ್ ವಾಶ್ ಕೂಡ ಮತ್ತು ಇದು ಸ್ಯಾನಿಟರಿ ಇದನ್ನ ಇಟ್ಕೊಂಡಿದ್ರು ಕೂಡ ಅದನ್ನು ಕೂಡ ಕೈಗೆಲ್ಲ ಇದು ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಮಾಡ್ಬೋದು. ಬಟ್ ನಾವು ಎಷ್ಟು ಕ್ಲೀನಾಗಿರ್ತೀವಿ ಅಷ್ಟು ವರ್ಷಗಳು ನಾವು ಆರೋಗ್ಯವಾಗಿ ಬದುಕ್ತೀವಿ. ನಾನು ಹೇಳಿದ್ನಲ್ಲ 7 ಇಯರ್ಸಲ್ಲಿ ಇವತ್ತಿನವರೆಗೂ ಯಾವತ್ತೂ ಯೂರಿನ್ ಇನ್ಫೆಕ್ಷನ್ ಆಗಿಲ್ಲ ನನಗೆ. ಯಾಕಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅವತ್ತಿಂದ ಇವತ್ತಿನವರೆಗೂ. ಸೊ ನಮಗೆ ಸ್ಪರ್ಶಜ್ಞಾನ ಇಲ್ಲದೆ ಇರ್ಬೋದು, ಬಟ್ ಕ್ಲೀನಾಗಿ ಇರಬೇಕು ಅಲ್ವ ಮನುಷ್ಯ. ಎಷ್ಟೇ ಬಡತನ ಇದು ಮನುಷ್ಯನಿಗೆ, ಅವನು ಕ್ಲೀನಾಗಿರಬೇಕು. ಕ್ಲೀನಾಗಿದ್ದಷ್ಟು ದಿನ ಬದುಕ್ಬೋದು. ಸೊ ಇವಾಗ ಹೇಳ್ತಾರಲ್ಲ, ದೇವರು ಬಡತನ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಕೊಳೆತನ ಮಾಡಬಾರ್ದಲ್ವಾ. ಸೊ ಹಂಗೆ ಬಡತನ ಇದ್ರೂ ಕ್ಲೀನಾಗಿ ಒಂದಷ್ಟು ವರ್ಷಗಳು ಬದುಕುವಂಥ ಒಂದು ಚಾನ್ಸಸ್ಸು ದೇವ್ರು ಕೊಟ್ಟಿರ್ತಾನೆ. ಇವಿಲ್ಲ ಅಂದ್ರೂ ಕ್ಲೀನಾಗಿರ್ಬೋದು. ಹೇಗೆ ಅಂತ ಹೇಳಿದ್ರೆ, ಕೈನ ನೀಟಾಗಿ ತೊಳಿಬೇಕು. ನಾವು ಯಾವಾಗಲೂ ಅಷ್ಟೇ, ನಾವು ಇವಾಗ ಯೂರಿನ್ ತೆಗಿತೀವಿ ಅವಾಗ ಕೈ ನೀಟಾಗಿ ತೊಳ್ಕೊಬೇಕು. ಸೊ ಏನೇ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಬಾಡಿ ಪಾರ್ಟ್ ಎಲ್ಲೇ ಮುಟ್ಟಬೇಕು ಅಂದ್ರೂ ನಾವು ಎಷ್ಟು ಕ್ಲೀನ್ ಆಗಿದ್ದೀವಿ ಅಂತ ಕೈಯಿಂದ ಬ್ಯಾಕ್ಟೀರಿಯಾಗಳಿಂದನೇ ಗೊತ್ತಾಗೋದು. ನಮ್ಮ ಕೈ ಎಷ್ಟು ವಾಶ್ ಮಾಡಿ ನೀಟಾಗಿ ನಮ್ಮ ಮುಖ ಮುಟ್ಟೋದು, ಬೇರೆ ಪಾರ್ಟ್ಗಳು ಮುಟ್ಟೋದು, ಏನೇ ಮುಟ್ಟೋವಾಗಲಾದ್ರೂ ಕ್ಲೀನ್ನೆಸ್ ಮೇಂಟೈನ್ ಮಾಡೋದ್ರಿಂದ ನಮ್ಮ ಒಂದು ಚರ್ಮದ ಒಂದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ವಿಡಿಯೋ ಬಂದು ವೀಲ್ಚೇರಲ್ಲಿ ಇರೋ ಅಂಥವ್ರು, ಅದರಲ್ಲೂ ಸ್ಪೈನ್ ಇಂಜುರಿ ಆಗಿರೋರಿಗೆ ಸ್ಪೆಷಲ್ ವಿಡಿಯೋ ಮಾಡ್ತಾ ಇರೋದು. ಸೊ ಇಷ್ಟು ದಿನ ಕೇಳ್ತಾ ಇದ್ರ, ನೀವು ಸ್ಪೈನ್ ಇಂಜುರಿ ಆಗಿದ್ದೀರಾ, ನಾವು ಬೆಡ್ ಇಡೋನು ಹೊರಗಡೆ ಹೋದಾಗ ಹೆಂಗೆಲ್ಲ ಮೇಂಟೈನ್ ಮಾಡ್ತೀರಾ, ದಯವಿಟ್ಟು ವಿಡಿಯೋ ಮೂಲಕ ತಿಳಿಸಿ ಅಂತ ಒಂಥರ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಕ್ಕೆ ಒಂಥರ ಅನಿಸ್ತಿತ್ತು. ಬಟ್ ಇದು ಒಂದು ಎಜುಕೇಷನ್. ಸೊ ಇವಾಗ ಡಾಕ್ಟ್ರು ಕಲಿಬೇಕಾದ್ರೆ ಆ ಮನುಷ್ಯನ ಪ್ರತಿ ಬಾಡಿ ಪಾರ್ಟ್ನ ಕುಯ್ಬೇಕು, ನೋಡಬೇಕು, ಪ್ರತಿ ಒಂದು ಬಾಡಿ ಪಾರ್ಟಲ್ಲಿ ಏನೇನಿದೆ ಅಂತ ತಿಳ್ಕೋಬೇಕು ಅಂತ ಡಾಕ್ಟ್ರು ಹೇಗೆ ಪಾಠ ಮಾಡ್ತಾರಲ್ವಾ, ಹಂಗೆ ಇದು ಕೂಡ ಎಜುಕೇಷನಲ್ ಪರ್ಪಸ್ಗೋಸ್ಕರ ನಾನು ಮಾಡಿರೋಂಥ ಒಂದು ವಿಡಿಯೋ. ಸೊ ನಾವು ಹೀಗಿದ್ದೀವಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಸಹ್ಯ ಪಟ್ಕೊಂಡ್ರೆ ನಮ್ಮ ಜೀವನ ನಾವೇ ನಡೆಸ್ಬೇಕು. ಬೇರೆಯವ್ರು ಯಾರು ಬಂದು ನಮ್ಮ ಜೀವನ ನಡ್ಸೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾನು ಧೈರ್ಯವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದಲ್ಲಿ ಯಾರೂ ಈ ಥರ ಒಂದು ವಿಡಿಯೋ ಮಾಡಿಲ್ಲ. ಹಂಗಾಗಿ ಫಸ್ಟ್ ಟೈಮು ಸ್ಪೈನ್ ಇಂಜುರಿಗಳಲ್ಲಿ ಅದರಲ್ಲೂ ಹೆಣ್ಮಗಳಾಗಿ ಇದ್ಕೊಂಡು ಧೈರ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದಷ್ಟು ಜನಕ್ಕೆ ಉಪಯೋಗ ಆಗುವಂಥ ಒಂದು ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಧೈರ್ಯವಾಗಿ ನಿಂತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಇದ್ರ ಬಗ್ಗೆ ಯಾರು ಮಾತಾಡೋದಕ್ಕೆ ಮುಂದೆ ಬರಲ್ಲ ಹೆಣ್ಮಕ್ಳುಗಳು. ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಜನ ಆಡ್ಕೊಳ್ತಾರೆ, ಇನ್ನೊಂದಷ್ಟು ಜನ ಅದನ್ನು ಬೇರೆ ಥರ ತಿಳ್ಕೊಳ್ಳೋ ಅಂಥ ಜನಗಳು ಇದ್ದಾರೆ. ಸೊ ಹಂಗಾಗಿ ಮಾತಾಡೋದಕ್ಕೆ ಎದುರ್ಕೊಳ್ತಾರೆ ಹೆಣ್ಮಕ್ಳುಗಳು. ಬಟ್ ಇದೊಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋದಲ್ಲಿ ಧೈರ್ಯವಾಗಿ ನಾನು ಮಾತಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ. ಮತ್ತು ತುಂಬ ಜನಕ್ಕೆ ಉಪಯೋಗ ಆಗೋ ಮಾಹಿತಿ ಇರೋದ್ರಿಂದ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋ ತುಂಬ ಜನಕ್ಕೆ ತಲುಪಲಿ, ಒಂದಷ್ಟು ಜನಕ್ಕೆ ಉಪಯೋಗ ಕೂಡ ಆಗುತ್ತೆ. ಇನ್ನೂ ಒಂದಷ್ಟು ಜನ ಕೇಳ್ತಾ ಇದ್ರ, ಆ್ಯಕ್ಚುಲಿ ಹೊರಗಡೆ ಎಲ್ಲರೂ ಟ್ರಿಪ್ಗೆ ಹೋದಾಗ ವಾಶ್ರೂಮಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಒಬ್ಬರೇ ಬಟ್ಟೆ ಹಾಕೊಳ್ತೀರಾ, ಹೇಗೆ ಸ್ನಾನ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿದ್ರ. ಆ್ಯಕ್ಚುಲಿ ಇವಾಗ ನಾನು ಇಂಡಿಪೆಂಡೆಂಟ್ ಲೈಫ್ನ ಕಲ್ತುಬಿಟ್ಟಿದ್ದೀನಿ. ಇವಾಗ ಬೆಡ್ಡಿಂದ ವೀಲ್ಚೇರ್ ಶಿಫ್ಟ್ ಆಗೋದಾಗಿರ್ಬೋದು, ಮತ್ತು ವೀಲ್ಚೇರ್ನ ಕೆಳಗಡೆ ಅಂತೂ ಇಳಿಯೋಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು, ಸ್ನಾನ ಮಾಡ್ಕೊಳ್ಳೋದಾಗಿರ್ಬೋದು, ಇಂಡಿಪೆಂಡೆಂಟಾಗಿ ಎಲ್ಲ ಮಾಡ್ಕೊಳ್ಳೋದನ್ನ ಕಲ್ತುಬಿಟ್ಟಿದ್ದೀನಿ ನಾನು ಇವತ್ತು. ಸೊ ಅದನ್ನೆಲ್ಲ ನಾನೇ ನಿಭಾಯಿಸ್ಕೊಳ್ತೀನಿ. ಬಟ್ ಟ್ರಿಪ್ ಹೋಗಿದ್ದ ಕಡೆ ಎಲ್ಲಾದರೂ ನೀರಿಗೆ ಇಳಿಬೇಕು ಅಂದರೆ ನನ್ನ ಕೈಲಿ ಒಬ್ಬಳೇ ಆಗಲ್ಲ. ಯಾಕೆಂದರೆ ನನಗೆ ಆ ಶಕ್ತಿ ಇಲ್ಲ. ಕೈ ಬೇರೆ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಅಷ್ಟು ಶಕ್ತಿ ಇಲ್ಲ. ಬೇರೆಯವ್ರು 2-3 ಸಹಾಯದಿಂದ ನಾನು ನೀರೊಳಗಡೆ ಇಳಿಸಾದ್ಮೇಲೆ ಒಂದಷ್ಟು ಹೊತ್ತು ಆಡ್ತೀನಿ. ಆಡಾದ್ಮೇಲೆ ವೀಲ್ಚೇರು ಕೂಡ ಅವರೇ ತಂದು ಸಹಾಯ ಮಾಡೋ ಅಂಥದ್ದು. ಆ್ಯಕ್ಚುಲಿ ನನಗೆ ಕೆಲವೊಂದು ಮನುಷ್ಯನ ಮೇಲೆ ಆಸೆಗಳು ಇದ್ದೇ ಇರ್ತವೆ. ಯಾಕೆಂದರೆ ನಾನು ಅಂದರೆ 25 ವರ್ಷ ನಾರ್ಮಲ್ ಜೀವನನ ಕಳೆದುಬಿಟ್ಟಿದ್ದೀನಿ. ಈ ನಾರ್ಮಲ್ ಜೀವನ ಕಳೆದಾಗ ನನಗೂ ಅನಿಸಿರುತ್ತೆ, ಅಯ್ಯೋ ನಾನು ನಾರ್ಮಲ್ ಜೀವನ ಮಾಡಬೇಕಲ್ಲ ಇನ್ನೂ ಅಂತ. ಬಟ್ ಏನು ಮಾಡೋಕ್ಕಲ್ಲ, ಬದುಕಿರೋ ಅಷ್ಟು ದಿನ ನನಗೆ ನಡೆಯೋಕ್ಕಂತೂ ಆಗಲ್ಲ ಅಂತ ನಂಗೆ ಗೊತ್ತಿದೆ. ಅಟ್ಲೀಸ್ಟ್ ಇವಾಗ ಇರೋಷ್ಟು ದಿನ ಅಂತೂ ನಾನು ಪುನಶ್ಚೇತನಗೊಳಿಸ್ಕೋಬೇಕು ನಾನು. ಯಾಕೆಂದರೆ ಮತ್ತೆ ನಾನು ನನ್ನ ಆಸೆಗಳನ್ನ
ಇಲ್ಲದೇ ಇದ್ರೂ ಆಸೆ ಇದೆ, ನಾನು ಇನ್ನೂ ಬದುಕ್ತಾ ಇದ್ದೀನಿ ಅಂತ ನನ್ನ ಆಸೆಗಳನ್ನ ನಾನು ಬದುಕೋದನ್ನ ಕಲಿಬೇಕು. ಹಾಗಾಗಿ ನಮಗೆ ಆಸೆಗಳಿದ್ದಾವೆ, ಬಟ್ ಎಲ್ಲ ಆಸೆಗಳನ್ನ ಪೂರೈಸ್ಕೊಳಕ್ ಆಗ್ತಿಲ್ಲ. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ಆಸೆಗಳನ್ನ ಈ ಥರ ಬೇರೆಯವ್ರ ಸಹಾಯದಿಂದನೇ ನೀರಿಗಿಳಿಯೋದು, ಈ ಥರ ಕೆಲವೊಂದು ಇದನ್ನೆಲ್ಲ ಮಾಡ್ಕೊಳ್ತಾ ಬದುಕ್ತಾ ಇದ್ದೀನಿ. ಬಟ್ ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ವಾಶ್ರೂಮ್ಗೆ ಆಗಿರ್ಬೋದು ಪ್ರತಿಯೊಂದು ಕಷ್ಟ ಆಗುತ್ತೆ. ಕಷ್ಟ ಆದರೂ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಪ್ರತಿಯೊಂದು ಕಂಟೆಂಟೇ ನನಗೆ, ಪ್ರತಿಯೊಂದು ವಿಡಿಯೋ ಕೂಡ ನನ್ನ ಲೈಫೇ. ಸೊ ಹಂಗಾಗಿ ಪ್ರತಿಯೊಂದು ವಿಷಯಗಳನ್ನ ತೋರಿಸ್ತಾನೆ ಬಂದಿದ್ದೀನಿ ಇವತ್ತಿನವರೆಗೂ. 2 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ಮೇ 29ಗೆ ಅದರಲ್ಲೂ ನನ್ನ ಮದುವೆ ಆಗಿದ್ದ ದಿನ ಅವತ್ತು. ಸೊ ಲೈಫ್ ಅಂತೂ ಹಾಳಾಯಿತು, ಬಟ್ ಈ ಯೂಟ್ಯೂಬ್ ಜರ್ನಿ ಅಂತೂ ತುಂಬ ಚೆನ್ನಾಗಾಗಿದೆ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಇಷ್ಟು ದಿನ ಯಾರೆಲ್ಲ ನನ್ನ ವೀಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ 100K ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರು, ಅಲ್ಲಿವರೆಗೂ ನನಗೂ ಸಪೋರ್ಟ್ ಮಾಡ್ತಾ ಇರಿ. ಅದಾದಮೇಲೆ ಕೂಡ ಸಪೋರ್ಟ್ ಮಾಡಿ, ಯಾಕೆಂದರೆ ನಾನು ಮಾಡ್ತಾ ಇರೋ ವೀಡಿಯೋಗಳು ನನಗೆ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟನ್ನು ಮಾಡ್ತಾ ಇದ್ದೀನಿ. ಸೊ ನನ್ನ ಜೀವನ ನಾನೇ ರೂಪಿಸ್ಕೊಂಡು ಬದುಕೋ ಅಂತ ಒಂದು ಪ್ರಯತ್ನದಲ್ಲಿದ್ದೀನಿ. ನಾನೇ ಅಡುಗೆ ಮಾಡ್ಕೊಂಡು ತಿಂತೀನಿ, ಮತ್ತು ನಾನೇ ವೀಲ್ಚೇರಿಂದ ಬೆಡ್ಡಿಗೆ ಶಿಫ್ಟ್ ಆಗುವಂಥದ್ದು, ಮತ್ತು ಕೆಲವೊಂದು ಕೆಲಸಗಳನ್ನೆಲ್ಲ ಹೊರಗಡೆ ಹೋಗಿ ನಾನೇ ಮಾಡ್ಕೊಬರೋ ಅಂಥದ್ದು, ಮಗನ್ನ ಕೂಡ ನೋಡ್ಕೊಂಡು ನನ್ನ ಹೆಲ್ತ್ ಇಶ್ಯೂಗಳನ್ನ ನೋಡ್ಕೊಂಡು. ಬಟ್ ಗೊತ್ತಿಲ್ಲ ಎಷ್ಟು ದಿನ ಬದುಕ್ತೀವಿ ಅಂತ. ಬಟ್ ಇರೋಷ್ಟು ದಿನ ಏನೋ ಒಂದು ಮಾಡಿದೆ ಅನ್ನೋ ಒಂದು ಖುಷಿಲಿ ನನ್ನ ಲೈಫ್ ಅಂತೂ ಸಾಕ್ತಾ ಇದೆ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈ ವಿಡಿಯೋ ಒಂದು ಎಜುಕೇಷನ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಸೊ ಈ ವಿಡಿಯೋ ಹೇಗೆ ಬಂತು, ಯಾರು ಮುಜುಗರ ಪಟ್ಕೊಳ್ತೀರಾ ಗೊತ್ತಿಲ್ಲ, ಯಾರೆಲ್ಲ ಈ ಥರನೂ ಬದುಕ್ತಿದಾರ ಇವರು ಅನ್ನೋದನ್ನ ತಗೊಂಡು ನೀವು ಎಜುಕೇಷನಲ್ ಒಂದು ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀರಾ ನನಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿವರೆಗೂ ಈ ವಿಡಿಯೋನ ಹಾಕೋದಕ್ಕೆ ನನ್ನ ಕೈಲಿ ಆಗಲಿಲ್ಲ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೆಣ್ಮಕ್ಳುಗಳು ಈ ಥರ ಹೇಳ್ಕೊಂಡು ಬದುಕೋದಕ್ಕೆ ತುಂಬ ಕಷ್ಟ ಇದೆ. ಬಟ್ ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈ ವಿಡಿಯೋಗೆ ಬೇಕು ಅಂತ ಯಾರಾದರೂ ಹುಡ್ಕೊಂಡು ಬ್ಯಾಡ್ ಕಮೆಂಟ್ ಹಾಕಿದ್ರೆ ಮಾತ್ರ ನಾನು ಸುಮ್ಮನೆ ಅಂತೂ ಇರಲ್ಲ. ಯಾಕೆಂದರೆ ಒಂದು ಒಳ್ಳೆ ಉದ್ದೇಶಕ್ಕೆ ಈ ವಿಡಿಯೋನ ಶೇರ್ ಮಾಡಿರೋವಂಥದ್ದು. ಬೇಕು ಅಂತ ಉದ್ದೇಶಪೂರ್ವಕವಾಗಿ ಏನಾದರೂ ಬೇಕು ಅಂತ ಕಮೆಂಟ್ಸ್ಗಳನ್ನ ಹಾಕೋದಾದರೆ ಮಾಡಿದ್ರೆ ನಾವೇನು ಸುಮ್ಮನೆ ಇರ್ತೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇನ್ನೂ ಒಂದು ಹೇಳ್ತೀನಿ, ಯಾಕಂದರೆ ಹೆಣ್ಮಕ್ಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಟ್ಟು 3 ಬಿಟ್ಟಿರ್ತಾರೆ ಅಂತ ಕೆಲವೊಬ್ರು ಅಂದ್ಕೊಂಡಿರ್ತಾರೆ. 3 ಬಿಟ್ಟು ಬದುಕೋರು ಇದ್ದಾರೆ, ಬಟ್ ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮಂಥ ಕಷ್ಟಪಟ್ಟು ಬದುಕೋ ಹೆಣ್ಮಕ್ಳುಗಳನ್ನ ನೋಡಿ ಸಹಿಸ್ಕೊಳಕ್ಕಾಗದೆ ಇರೋರು ಬೇಕು ಅಂತ ಹೇಳಿ ಕಮೆಂಟ್ಸ್ಗಳನ್ನ ಹಾಕ್ತೀರಾ, ಅದು ನಂಗೆ ಗೊತ್ತಿದೆ. ಸುಮ್ಮನೆ ಬಂದು ಹಾಕ್ಬೇಡಿ ಕಮೆಂಟ್ಸ್ಗಳನ್ನ. ಒಂದು ಒಳ್ಳೆ ರೀತಿಲಿ ಬದುಕ್ತಾ ಇರೋ ಅಂಥ ಹೆಣ್ಮಕ್ಳುಗಳನ್ನ ಗುರುತಿಸಿ ಆದರೆ ಒಂದು 2 ಒಳ್ಳೆ ಮಾತಾಡಿ, ಸುಮ್ಮನೆ ಕೆಟ್ಟ ಕಮೆಂಟ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನು ಗೊತ್ತಿಲ್ಲ ಇವ್ರನ್ನ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ ಅಂತ ಅನ್ಕೋಬೇಡಿ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇವತ್ತಿಂದ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದನ್ನ ಕಂಡುಹಿಡಿಯೋ ಅಂಥದ್ದು ತುಂಬ ಈಸಿ ಮೆಥಡ್. ಬಟ್ ಸುಮ್ಮನೆ ಬಂದು ಹಾಕೋದ್ರಿಂದ ಯೂಸ್ ಇಲ್ದಿರೋ ಅಂಥ ಒಂದು ಮೆಸೇಜ್ನ ಪಾಸ್ ಮಾಡೋದು ಮಾಡಬೇಡಿ. ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗಿಂದ ತುಂಬ ಕಮೆಂಟ್ಸು ಬಂದಿತ್ತು, ಇದ್ರ ಬಗ್ಗೆನೇ ಕಮೆಂಟ್ ಬಂದಿತ್ತು. ಸೊ ಹಂಗಾಗಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಈ ವಿಡಿಯೋನ ಹಾಕ್ತಾ ಇರೋವಂಥದ್ದು. ಈ ಪ್ರೆಸರ್ ಮಾಡಿ ಕೇಳಿ ಇರೋದ್ರಿಂದ ನಾನು ಡೀಟೇಲಾಗಿ ಈ ವಿಡಿಯೋ ಹಾಕಿದ್ದೀನಿ. ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ವೀಲ್ಚೇರಲ್ಲಿ ಇರೋ ಅಂಥವ್ರೇ ನನ್ನ ಕೇಳಿದ್ದಾರೆ, 2 ವರ್ಷದಿಂದ ನೀವು ಚಾನಲ್ ನಡೆಸ್ತಾ ಇದ್ದೀರಾ, ಎಲ್ಲೆಲ್ಲ ಹೋಗ್ತೀರಾ ಒಬ್ಬೊಬ್ಬರೇ, ಹೇಗೆಲ್ಲ ಮ್ಯಾನೇಜ್ ಮಾಡ್ತೀರಾ, ಅದ್ರ ಬಗ್ಗೆ ನಮಗೂ ಹೇಳ್ಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕೇಳಿದರು. ಹೇಳಿ ನಮಗೆ ವೀಡಿಯೋದಲ್ಲಿ ಹೇಳಿ ಅಂತ, ಹಂಗಾಗಿ ಮೆನ್ಷನ್ ಮಾಡಿ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿರೋವಂಥದ್ದು. ಕೆಲವೊಂದು ಬ್ಯಾಡ್ ಕಮೆಂಟ್ ನಾನು ನೋಡಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಪರ್ಸ್ನಲ್ ಲೈಫಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಬದುಕ್ತಾ ಇದ್ದೀವಿ ಅಂತ. ಅಂಥವ್ರು ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ನೀವು ತಿಳ್ಕೊಳ್ಳಿ, ಇವಾಗ ಸ್ಪೈನ್ ಇಂಜುರಿ ಅನ್ನೋದು ಎಷ್ಟು ಕಷ್ಟದ ಲೈಫು ಅಂತ. ಕೆಲವೊಬ್ರು ಹೇಳಿದಾರೆ ನನಗೆ, ನಿನ್ನ ಗಂಡನ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ ನಿನ್ನ ಲೈಫ್ನ ಈ ಥರ ಮಾಡ್ಕೊಂಡಿದ್ಯಾ ಅಂತ. ನನಗೆ ಯಾರೆಲ್ಲ ಹೇಳಿದ್ದಾರೆ ಮತ್ತು ಕೆಟ್ಟದಾಗಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ವಿಡಿಯೋ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಕೋಟಿ ಕೊಟ್ಟರು ನಮ್ಮ ಥರ ಲೈಫ್ನ ಮಾಡೋದಕ್ಕೆ ರೆಡಿ ಇದ್ದೀರಾ? ಒಂದು ಕಮೆಂಟ್ ಹಾಕಿ ಬಂದು. ಯಾರೆಲ್ಲ ಬೇಕು ಅಂತ ತಿರ್ಚಿ ಮಡ್ಚಿ ಏನೇನೋ ಮಾಡಿ ಕಮೆಂಟ್ಗಳನ್ನ ಹಾಕ್ಬಿಟ್ಟು ನೋಯಿಸ್ಬೇಕು ಅಂತ ಕಾಯ್ಕೊಂಡಿರ್ತೀರಲ್ಲ, ನೀವುಗಳು ಸ್ಪೈನ್ ಇಂಜುರಿ ಆಗಿ ಈ ಥರ ಒಂದು ಲೈಫ್ನ ಮಾಡಿ ತೋರಿಸ್ತೀರಾ ಅಂತ ನನಗೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ.